ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ ಅಮ್ಮವ್ರೆ, ಆಯ್ತು ಅಮ್ಮವ್ರೆ. ಡ್ರೈವರ್, ಕಾರ್ ತೆಗಿ, ನಾನು ಅರ್ಜೆಂಟಾಗಿ ಆಚೆ ಹೋಗ್ಬೇಕು. ಸಾರಿ ಮೇಡಮ್, ಅಮ್ಮವ್ರು ಬರೋವರೆಗೂ ಕಾರ್ ತೆಗಿಯೋ ಆಗಿಲ್ಲ. ಅಮ್ಮವ್ರ? ಯಾರು? ನಾನು. ಗೆದ್ದೆ ಅನ್ಕೊಂಡ್ಯಾ? ಗೆಲುವು ಶಾಶ್ವತ ಅಲ್ಲ. ಯಾವತ್ತೂ ಸತ್ಯಕ್ಕೆ ಜಯ, ಸುಳ್ಳಿಗೆ ಸೋಲು. ಈ ಮಾತು ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನು ಯಾರಿಗೆ ಮೋಸ ಮಾಡಿದ್ದೀನಿ? ನೀನ್ ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ, ವಾಸ್ತವ ಹೇಳ್ದೆ ಅಷ್ಟೆ. ಸರಿ ಹೊರಡೋಣ. ನೀವೆಲ್ಲಿಗೆ ಬರ್ತಾ ಇದ್ದೀರಾ? ತರಕಾರಿ ತರೋದಕ್ಕೆ. ಹೇಗೋ ಕಾರಲ್ಲಿ ನೀನು ಒಬ್ಳೇ ಹೋಗ್ತಾ ಇದೆಯಾ ಅಲ್ವಾ, ಅದಕ್ಕೆ ನಿನ್ನ ಜೊತೆ ಬರೋಣ ಅಂತ ನಾನೇ ಡ್ರೈವರಿಗೆ ಫೋನ್ ಮಾಡಿ ಇರೋದಕ್ಕೆ ಹೇಳಿದೆ. ಮಾರ್ಕೆಟಲ್ಲಿ ತರಕಾರಿ ತಗೊಂಡು ಹಾಗೆ ನೀನು ಓದ್ತಾ ಇದೆಯಲ್ಲ ಕಾಲೇಜು, ಅದನ್ನ ನೋಡ್ಕೊಂಡು ಬರೋಣ ಅಂತ ಅನ್ನಿಸ್ತು. ಓಕೆ ಓಕೆ ಓಕೆ, ಬರ್ತಾ ಇದ್ದೀನಿ. ನಾನು ಯಜಮಾನ್ರನ್ನ ಬರೋದಕ್ಕೆ ಹೇಳಲಿಲ್ಲ, ಬಹುಶಃ ಅವ್ರಿಗೂ ಆ ಕಡೆ ಕೆಲಸ ಇದೆ ಅನ್ಸುತ್ತೆ. ಪಾರು, ನನಗೂ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ. ಓ, ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ ಯಜಮಾನ್ರೆ? ಹೌದು ಪಾರು, ಅದೇ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಹೇಳಿದ್ನಲ್ಲ, ಹಾಂ, ಅವರು ಕಾಲ್ ಮಾಡಿದ್ರು, ಅಲ್ಲೇ ಮಾರ್ಕೆಟ್ ಹತ್ರ ಮೀಟ್ ಆಗೋಣ ಅಂತ ಅಂದರು. ಹೇಗಿದ್ರು ನೀವಿಬ್ರು ಅದೇ ರೂಟಲ್ಲಿ ಹೋಗ್ತಾ ಇದ್ದೀರಲ್ಲ, ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಹೇಗಿದ್ರು ಮೋನಿಕಾ ಫೋನ್ ನಮ್ಮ ಹತ್ರನೇ ಇದೆ. ಸರ್ವಿಸ್ ಪ್ರೊವೈಡರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಮಾಡಿ ಇದ್ರ ಡೀಟೇಲ್ಸ್ ತೆಗ್ಸೋಣ. ಮೋನಿಕಾ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬಹುದು. ಒಳ್ಳೇದೇ ಆಯ್ತು ಯಜಮಾನ್ರೆ, ಬನ್ನಿ ಹೋಗೋಣ. ಉದಯ್, ಕಾರ್ ತೆಗೀರಿ. ಸರಿ, ಬಾ ಹೋಗೋಣ. ಅಯ್ಯೋ, ಇವಳು ಬೆಂಗಾವ್ಲಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಮೋನಿಕಾ, ಬಾ. ಇಷ್ಟೊತ್ತಾದರೂ ಫೋನ್ ಮಾಡಿಸ್ಲಿಲ್ಲ, ಅವನು ಕಾಲ್ ಕಟ್ ಮಾಡ್ತಿದ್ದಾನೆ. ಅಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಯಾರು. ಫೋನ್ ಮಾಡಿಸ್ದ. ಹಲೋ ಮೋನಿಕಾ. ಮೋನಿಕಾ ಅಲ್ಲ, ಪ್ರೀತು. ನೀನಾ? ಎಸ್, ಒನ್ ಅಂಡ್ ಓನ್ಲಿ ಪ್ರೀತಮ್ ಮರ್ಸನಕೋಟೆ. ಮೋನಿಕಾ ಅಲ್ಲಿ ಕಿಚನಲ್ಲಿ ನಮ್ಮ ಅತ್ತಿಗೆ ಜೊತೆ ಫುಲ್ಲು ಬ್ಯುಸಿ ಆಗಿದ್ದಾಳೆ. ಅವಳ ಕೈಯಲ್ಲಿ ಫೋನ್ ಯಾಕೆ ಮಾಡಿಸಿಲ್ಲ? ಅವಳಿಗೆ ಪಾಪ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಅಲ್ವಂತೆ. ಏನು ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಥರ ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಿಮ್ಮ ಸಾಹಸ ಸಾಕು ಅಂತ ಅವಳೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳಂತೆ. ಅವಳೊಂಥರ ಜೇನು ಹುಳ ಇದ್ದಂಗೆ, ನಿಮ್ಮ ಜೊತೆ ಇದ್ದಾಗ ಕಚ್ತಾ ಇದ್ಲು. ಈಗ ನಮ್ಮ ಜೊತೆ ಸೇರ್ಕೊಂಡಿದ್ದಾಳಲ್ವಾ, ಸಿಹಿ ಹಂಚೋದನ್ನು ಕಲ್ತ್ಕೊಂಡಿದ್ದಾಳೆ. ನಮ್ಮ ಮನೆಯವರು ಒಳ್ಳೆತನ ನೋಡಿ ಅವಳು ಕೂಡ ಒಳ್ಳೆ ದಾರಿ ಹಿಡಿದಿದ್ದಾಳೆ. ಅದಕ್ಕೆ ನಿಮ್ಮ ಬಗ್ಗೆ, ನೀವು ಮಾಡಿದ ಕರ್ಮಕಾಂಡದ ಬಗ್ಗೆ ಹೇಳ್ಕೊಂಡು ಪಾಪ
ತುಂಬಾ ಫೀಲ್ ಮಾಡ್ಕೊಂಡ್ಳು. ಇಷ್ಟು ದಿನ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೆದರ್ಕೊಳ್ತಾ ಇದ್ದೆ. ಆದರೆ ಈಗ ಭಯ ಇಲ್ಲ. ಆ ಭಯ ಹೋಗ್ಸಿದ್ದು ನಿಮ್ಮ ಮೋನಿಕಾನೇ. ನನ್ನ ಅವಳ ಆಟದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ನೀವು ನನ್ನ ಮೋಸದಿಂದ ಲಾಕ್ ಮಾಡಿಸಿದ್ರಿ ಅಂತ ಗೊತ್ತಾಯ್ತು. ಐ ರೈಟ್ ಮಿಸ್ಟರ್ ರಾಣಾ? ಯಾಕೆ ಮೋನಿಕಾ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂತ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನಂಗೆ ಗೊತ್ತು ನೀನು ನಂಬಲ್ಲ ಅಂತ. ಅದಕ್ಕೆ ಮೋನಿಕಾ ಹೇಳಿರೋದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ವಿಡಿಯೋ ರೆಕಾರ್ಡ? ಏನು ಹೇಳ್ತಾ ಇದೆಯಾ ನೀನು? ನಿಜನೇ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನೀವು ನನ್ನ ಆಟ ಆಡಿಸಿದ್ರಿ, ಇನ್ಮೇಲೆ ನಾನು ನಿಮ್ಮನ್ನ ಆಡಿಸ್ತೀನಿ. ಮೋನಿಕಾ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊಂಡಿದ್ದಾಳೆ ಅಂತ ಹೇಗೆ ನಂಬೋದು? ಹೇಳಿದ್ನಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಸರಿ ಕಳಿಸು, ನೋಡ್ತೀನಿ. ಇಲ್ದಿರೋದನ್ನ ಹೇಳಿ ಸಿಗಾಕೊಂಬಿಟ್ನಲ್ಲ, ಈಗೇನು ಮಾಡಲಿ? ನಾನು ಹೇಳಿರೋ ಸುಳ್ಳು ಅಂತ ಅರುಂಧತಿ ಗೊತ್ತಾದರೆ ಇನ್ನೂ ಆಟ ಆಡಿಸ್ತಾಳೆ. ಅಯ್ಯೋ, ಆಗಿದ್ದಾಗಲಿ. ಹೆದರ್ಕೊಳ್ಳೋ ಬದಲು ಹೇಳಿರೋ ಸುಳ್ಳೇ ಮೇಂಟೈನ್ ಮಾಡೋಣ. ಪ್ರೂಫ್ ಕೇಳಿದ ತಕ್ಷಣ ಯಾಕೆ ಮಾತೇ ಆಡ್ತಿಲ್ಲ? ನನ್ನನ್ನು ನೀವು ಅನ್ಕೊಂಡ್ಬಿಟ್ರ? ದಿನ ಬೆಳಗಾದರೆ ಪದೇ ಪದೇ ಅದೇ ವಿಡಿಯೋ ಕಳಿಸೋದಕ್ಕೆ ನಾನು ಒಂದೇ ಒಂದು ಸಲ ಒಬ್ಬರಿಗೆ ಮಾತ್ರ ಕಳಿಸೋದು, ಅದು ನಮ್ಮ ಮಾಮ್ಗೆ. ಅರೆ ಈಗ ಯಾಕೆ ಆ ಕಡೆಯಿಂದ ಸೌಂಡೇ ಬರ್ತಾ ಇಲ್ಲ? ಸತ್ಯ ಮಾಮಿಗೆ ಗೊತ್ತಾಗತ್ತೆ ಅಂತ ಕೈಕಾಲು ನಡುಗ್ತಾ ಇದೆಯಾ? ಬಾಡಿ ಶಿವರ್ ಆಗ್ತಾ ಇದೆಯಾ? ಎಷ್ಟು ದಿನ ನನ್ನ ವಿಡಿಯೋ ರಿಲೀಸ್ ಮಾಡ್ತೀರಾ ಅಂತ ಭಯ ಆಗ್ತಾ ಇತ್ತು. ಆದರೆ ಈಗ ನೋ ಫಿಯರ್, ಓನ್ಲಿ ಫೈರ್. ನೀವೇ ನನ್ನ ಮೋಸದಿಂದ ಮೋನಿಕಾ ಹತ್ರ ಲಾಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಮಾಮ್ ಹತ್ರ ಹೇಳ್ಕೊಳ್ತೀನಿ. ಓಕೆನಾ? ನಾಟ್ ಓಕೆನಾ? ಯಾಕೆ ಮೋನಿಕಾ ಒಂಥರ ಇದೆಯಾ? ಏನಾಯ್ತು? ಯಾಕೆ ನೀವು ನನ್ನ ಬೆನ್ನಿಂದ ಬಿದ್ದಿದ್ದೀರಾ? ನಾವಾ? ಹೌದು, ನೀವು ನಿಮ್ಮ ಗಂಡ. ಇದೇನ್ ಮೋನಿಕಾ ಹೀಗೆ ಹೇಳ್ತಾ ಇದ್ಯಾ? ನಾವಿಬ್ರು ನಿನಗೆ ನ್ಯಾಯ ಕೊಡ್ಸೋಣ ಅಂತ ಇದ್ರೆ ನನ್ ಬೆನ್ನಿಂದ ಬಿದ್ದಿದ್ದೀರಲ್ಲ ಅಂತ ಹೇಳ್ತಿದ್ಯಲ್ಲ. ನನಗೆ ಯಾರಿಂದನೂ ನ್ಯಾಯ ಸಿಗ್ಬೇಕಾಗಿಲ್ಲ. ಹಾಗಾದ್ರೆ ನಿನ್ಗೆ ಅನ್ಯಾಯ ಆಗಿರೋದು ಸುಳ್ಳ? ನೀವು ನನ್ನ ಮಾತಿಂದ ಕಟ್ಟಾಗ್ತಿದ್ದೀರಾ ಪಾರ್ವತಿ ಅವರೇ? ಖಂಡಿತ ಇಲ್ಲ. ಯಾಕೆ ಸುಮ್ಮನೆ ಮಾತಿಗೆ ಮಾತು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೋಡು, ನೀನ್ ಯಾವ ಕಾಲೇಜ್ಗೂ ಹೋಗೋ ಹಾಗಿಲ್ಲ. ಹಾಗಂತ ನಾನ್ ತರಕಾರಿ ತಗೊಳ್ದೆ ಇರೋದಕ್ಕಾಗಲ್ಲ. ನಾನು ತರಕಾರಿ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಾ. ಹಾಗೆ ನಿನಗೆ ತಿನ್ನೋದಕ್ಕೆ ಏನಾದರೂ ಬೇಕಾದ್ರೆ ಹೇಳು, ನಾನು ಕೊಡಿಸ್ತೀನಿ. ಇಬ್ರು ತಿನ್ಕೊಂಡು ಒಟ್ಟಿಗೆ ಖುಷಿಯಾಗಿ ಮನೆಗೆ ಹೋಗೋಣ, ಸರಿನಾ? ಅಲ್ಲ ಮೋನಿಕಾ, ಯಾವ ಕಾರಣಕ್ಕೆ ನೀನು ಮನೆಯಿಂದ ಆಚೆ ಹೋಗೋದಕ್ಕೆ ನಿರ್ಧಾರ ಮಾಡಿದೆ? ಅಲ್ಲ, ನಿನ್ನ ನೆಂಟರು ಫ್ರೆಂಡ್ಸು ಯಾರಾದರೂ ಸಿಗ್ತಾರಾ ಅಥವಾ ನಿಮ್ದು ಶಾಪಿಂಗ್ ಮಾಡೋದಿದೆಯಾ?
ಆ ಥರ ಏನಾದ್ರೂ ಇದ್ರೆ ಅವ್ರನ್ನ ನಮ್ಮನೆಗೆ ಕರ್ಸು, ನಾವೇನು ಅನ್ಕೊಳಲ್ಲ. ಅದ್ರ ಅಗತ್ಯ ಇಲ್ಲ. ಮತ್ತೆ ನೀನ್ ಯಾವ ಕಾರಣಕ್ಕೆ ಮನೆಯಿಂದ ಹೊರಗೆ ಹೊರಟೆ? ಮನೇಲೇ ಇದ್ದು ಬೋರ್ ಆಗ್ತಿತ್ತು, ಅದಕ್ಕೆ ಆಚೆ ಹೋಗೋಣ ಅಂತ ಬಂದೆ. ಓ ಹಾಗಿದ್ದಿದ್ರೆ ನೀನ್ ಮೊದ್ಲೇ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ. ಅದ್ಬಿಟ್ಟು ನನ್ನ ಅತ್ಯಮ್ಮನ ಹತ್ರ ಹೊರಗೆ ಹೋಗ್ಬೇಕು ಅಂತ ಯಾಕೆ ಸುಳ್ಳು ಹೇಳ್ದೆ? ಹೋಗ್ಲಿ ಬಿಡು. ಮೋನಿಕಾ, ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ನಮ್ ಕಣ್ ತಪ್ಸಿ ನಮ್ಮನ್ ಯಾಮಾರಿಸಿ ನೀನ್ ಎಲ್ಲೂ ಹೋಗೋದಕ್ಕಾಗಲ್ಲ. ಹಾಗಂತ ಜೀವನ ಪೂರ್ತಿ ನಮ್ ಜೊತೆನೆ ಅರ್ಸನ್ ಕೋಟೆಲ್ ಇರು ಅಂತ ಹೇಳ್ತಾ ಇಲ್ಲ. ನನ್ ಮೈದ್ನನಿಂದ ನಿನಗೆ ನ್ಯಾಯ ಸಿಗೋವರೆಗೂ ನೀನ್ ನಮ್ಮನೇಲೇ ಇರ್ಬೇಕು, ಇರ್ತೀಯ ಕೂಡ. ತರಕಾರಿ ತಗೊಳಕ್ಕೆ ಅಂತ ಕಾರಿಂದ ಇಳಿಲೇಬೇಕು, ನಡ್ಕೊಂಡು ಹೋಗಲೇಬೇಕು. ಆ ಗ್ಯಾಪಲ್ಲಿ ಹೇಗಾದರೂ ಮಾಡಿ ಎಸ್ಕೇಪ್ ಆಗೇ ಆಗ್ತೀನಿ. ನೋಡ್ತಿರು ಪಾರ್ವತಿ, ನೀನು ನಿನ್ನ ಗಂಡ ತಿಪ್ಪರ್ಲಾಗ ಹಾಕಿದ್ರು ನನ್ನ ಹಿಡಿಯೋಕ್ಕಾಗಲ್ಲ. ನೋಡ್ ಪ್ರೀತು ಮರಿ, ಇಂಥ ಚಿಕ್ಕ ವಿಷಯ ಅಲ್ಲ ನಿಮ್ಮ ಅಮ್ಮ ಅನ್ನೋರ್ಗೂ ಹೋಗ್ಬಾರ್ದಪ್ಪ. ನಾವೆಲ್ಲ ಅವ್ರ ಮುಂದೆ ಚಿಕ್ಕವರಲ್ವಾ? ಹೋ ಪ್ರೀತು, ನೋಡು, ಏನೇ ಇದ್ರು ನಾವೇ ಬಗೆಹರಿಸ್ಕೋಣ. ಈಗೇನಪ್ಪ, ನಿನ್ನ ರಾಸ್ಲ ಇಲ್ಲ ವಿಡಿಯೋನ ನಿನಗೆ ವಾಪಸ್ ಕೊಡ್ತೀವಿ, ಮೋನಿಕಾ ನಮ್ಮ ಬಗ್ಗೆ ಹೇಳ್ಕೊಂಡಿರೋ ವಿಡಿಯೋನ ನೀನು ನಮ್ಗೆ ವಾಪಸ್ ಕೊಟ್ಬಿಡು. ಅಲ್ಲಿಗೆ ಎಲ್ಲನೂ ಸಫಾ ಆಗೋಗುತ್ತಲ್ಲ. ಹಾಂ ಅಲ್ಲ ರಾಜಾ? ಅಲ್ಲ, ಎಷ್ಟು ಸಲ ಇದೇ ಥರ ನಿನ್ನ ವಿಡಿಯೋ ವಾಪಸ್ ಕೊಟ್ಬಿಡ್ತೀನಿ ಅಂತ ಡ್ರಾಮಾ ಮಾಡಿಲ್ಲ, ನನ್ನ ಕಣ್ಣು ಮುಂದೆ ಡಿಲೀಟ್ ಮಾಡ್ತೀನಿ ಅಂತ ಡವ್ ಮಾಡಿಲ್ಲ. ಏಯ್, ಒರಿಜಿನಲ್ ವಿಡಿಯೋನ ಇನ್ನೊಂದು ಕಡೆ ಇಟ್ಕೊಂಡು ನಸ್ಗುನಿ ಆಟ ಆಡೋರು ಅಂತ ಗೊತ್ತು ಮರಿ. ಅದಕ್ಕೆ ಈ ಸಲ ನಾನು ವಿಡಿಯೋ ಕೊಡೋ ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ. ಮತ್ತೆ ಇನ್ನೇನು ಬೇಕು? ನಿನ್ನ ತಂಗಿಗೆ ಫೋನ್ ಕೊಡು. ಅವಳು ಇಲ್ಲೇ ಕೇಳಿಸ್ಕೊಳ್ತಿದ್ದಾಳೆ, ಹೇಳು. ಏ ಅರುಂಧತಿ, ನೀನು ನಮ್ಮ ಮನೆಗೆ ಬರಬೇಕು. ಬಂದು ನಮ್ಮ ಮಾಮ್ ಕಾಲಿಗೆ ಬರಬೇಕು. ಹೇಳೋ, ಬೀಳ್ತೀಯಾ? ನೋ, ನೆವರ್. ಸರಿ, ಹಾಗಾದ್ರೆ ಓಕೆ. ನಾನು ಈಗಲೇ ನಮ್ಮ ಮಾಮ್ ಹತ್ರ ಹೋಗಿ ನಿಮ್ಮ ಜಾತಕ ಓಪನ್ ಮಾಡ್ತೀನಿ. ನೀವುಗಳು ನನ್ನ ರಾಹು ಕೇತು ಥರ ಕಾಡ್ಸಿದ್ದು ಪೀಡ್ಸಿದ್ದೆಲ್ಲ ಹೇಳ್ಕೊಳ್ತೀನಿ. ಮುಟ್ಟು ನೋಡ್ಕೋಬೇಕು, ಹಾಕಿ ಕೊಡ್ತಾರೆ. ಹೇಳಿ, ರೆಡಿ ಇದ್ದೀರಾ? ಇವತ್ತು ಸಂಜೆ 5:30ವರೆಗೂ ಮಾತ್ರ ನಿನಗೆ ಟೈಮ್ ಇರೋದು. ಅಷ್ಟರಲ್ಲಿ ನೀನು ಬಂದು ನಮ್ಮ ಮಾಮ್ ಕಾಲಿಡ್ಕೋಬೇಕು. ಬರಲಿಲ್ಲ ಅಂದರೆ 5:31ಕ್ಕೆ ನಾನು ಮಾಡಿರೋ ವಿಡಿಯೋ ನಮ್ಮ ಮಾಮ್ ಫೋನ್ ವಿಷಯ ಮಾಮಗೆ ಗೊತ್ತಾದರೆ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಈಗ ನಿಮ್ಗಳ ಭವಿಷ್ಯ ನೀನು ಬಂದು ನಮ್ಮ ಮಾಮ್ ಕಾಲು ಬೀಳೋದ್ರಲ್ಲಿದೆ. ಸೊ ಪಾಸ್ ಆಗ್ತಿರೋ, ಫೇಲ್ ಆಗ್ತಿರೋ, ಅಥವಾ ಡಿಬಾರ್ ಆಗಬೇಕೋ ನೀವು ಡಿಸೈಡ್ ಮಾಡಿ. ಮಾತಾಡಿ ಫೋನ್ ಯಾಕೋ ತುಂಬ ಹೀಟ್ ಆಗಿಬಿಟ್ಟಿದೆ. ಸೊ ಫೋನ್ ಕಟ್ ಮಾಡ್ತೀನಿ. ಬಟ್ ನಾನು ಹೇಳಿರೋದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಿ. ನಿಮ್ಮ ಆಗಮನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬಾಯ್.
ಪಾರು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ. ನೀವು ತರಕಾರಿ ತಗೋತಾರೆ. ಸರಿ ಯಶವಂತ. ಎಲ್ಲಿಗೆ ಹೋಗ್ತಾ ಇದ್ಯಾ? ಬಿಡಿ ನನ್ ಕೈ, ನನ್ನೇನ್ ಚಿಕ್ಕ ಮಗು ಅನ್ಕೊಂಡಿದ್ದೀರಾ? ಅದೇನೋ ನಿಜ, ಆದ್ರೆ ನೀನ್ ಓಡೋದ್ರೆ ಅಂತ ನನಗ್ ಭಯ, ಅದಕ್ಕೆ ಕೈ ಹಿಡ್ಕೊಂಡಿದೀನಿ. ನನ್ನೇನ್ ಕಳ್ಳಿ ಅನ್ಕೊಂಡಿದ್ದೀರಾ ಓಡೋಗಕ್ಕೆ? ಸರಿ, ಮಾತಿಗೆ ತಪ್ಪಲ್ಲ ಅನ್ಕೊಂಡಿದೀನಿ. ಆಯ್ತು. ಅಲ್ಲ, ಹೇಳ್ಕೊಳ್ಳೋದಿಕ್ಕೆ ಅಷ್ಟ್ ದೊಡ್ಡ ಹೆಸರಿರೋ ಮಂತನ, ಆದ್ರೆ ತರಕಾರಿ ತಗೊಳ್ಳೋದಿಕ್ಕೆ ಇಂಥ ಲೋಕಲ್ ಏರಿಯಾಗ್ ಬರ್ತಿರಲ್ಲ. ಎಂತ ದೊಡ್ಡ ದೊಡ್ಡ ಅಂಗಡಿಗಳಿದೆ. ಅದು ಅಲ್ಲದೆ ಆನ್ಲೈನ್ ಮಾಡಿದ್ರೆ ಮನೆ ಹತ್ರನೇ ತಂದ್ಕೊಡೋ ಕಾಲದಲ್ಲಿ ಈ ಜಾಗಕ್ಕೆ ಬಂದು ತರಕಾರಿ ತಗೊಂತಿದ್ದೀರಲ್ಲ, ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಮನುಷ್ಯಂಗೆ ಯಾವ್ದು ತುಂಬಾ ಸುಲಭವಾಗಿ ಸಿಗ್ಬಾರ್ದಂತೆ, ಸಿಕ್ಕಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗಲ್ವಂತೆ. ಹಾಗಂತ ನಮ್ಮಪ್ಪ ಹೇಳ್ತಿರ್ತಾರೆ. ನಾನು ಅರ್ಸನ್ ಕೋಟೆಲ್ ಮನೆ ಕೆಲಸ ಮಾಡೋವಾಗ್ಲೂ ಹೀಗೆ ಬಂದು ತರಕಾರಿ ತಗೊಂಡು ಹೋಗ್ತಿದ್ದೆ. ಈಗ್ಲೂ ನನ್ಗೆ ಅದೇ ಖುಷಿ ಕೊಡುತ್ತೆ. ಯಾಕೆ, ನಿನಗೇನಾದ್ರೂ ಸಮಸ್ಯೆನಾ? ನಂಗೇನಿಲ್ಲಪ್ಪ. ಸರಿ, ನಡಿ ಹೋಗೋಣ. ಇದೇ ಪರ್ಫೆಕ್ಟ್ ಟೈಮ್, ಏನಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು. ಬಾ. ಬಾ. ಕ್ಯಾರೆಟ್ ಹೇಗೆ? ಹಲೋ. ಹಾಂ, ನಾನಿಲ್ಲೇ ಮಾರ್ಕೆಟ್ ಹತ್ರ ಆರ್ವಿ ಸರ್ಕಲ್ ಇದ್ದೀರಾ, ಅಲ್ಲಿದ್ದೀನಿ. ಓಕೆ ಓಕೆ, ಸರಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಬನ್ನಿ. ಒಂದು ನಿಮಿಷ. ಹಲೋ ಅತ್ಯಮ್ಮ. ಪಾರ್ವತಿ, ತಲುಪದೇನಮ್ಮ? ಹಾ ಅತ್ಯಮ್ಮ, ಇವಾಗ ಬಂದ್ವಿ ಮಾರ್ಕೆಟ್ಗೆ. ಸರಿ, ಮಾರ್ಕೆಟಲ್ಲಿ ಎಲ್ಲಾದ್ರೂ ಕೆಸುವಿನ ಸೊಪ್ಪಿದ್ರೆ ನೋಡಿ ತಗೊಂಡ್ ಬಮ್ಮ. ಪತ್ರೊಡೆ ಮಾಡ್ಕೊಡ್ತೀನಿ, ಆರೋಗ್ಯಕ್ಕೂ ಒಳ್ಳೇದು, ರುಚಿನೂ ಇರುತ್ತೆ. ಹೌದಾ? ಸರಿ ಅತ್ಯಮ್ಮ, ನೀವು ಮಾಡ್ಕೊಡ್ತೀರಾ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಹುಡ್ಕೊಂಡು ತಗೊಂಡ್ಬರ್ತೀನಿ. ಆಗ್ಲಮ್ಮ. ಅತ್ಯಮ್ಮ, ಬೇರೆ ಏನಾದ್ರೂ ತಗೋಬೇಕಾ ಹೇಳಿ? ಬೇರೆ ಇನ್ನೇನು ಬೇಡಮ್ಮ. ನಿಮ್ಗಳಿಗೆ ಏನಾದ್ರೂ ಬೇಕಾದ್ರೆ ತಗೊಂಡ. ಹಾ ಸರಿ ಅತ್ತಮ್ಮ. ಎಲ್ಲಿ ಹೋದ್ಲಿ ಹುಡುಗಿ? ನನ್ನ ಜೊತೆ ಒಂದು ಹುಡುಗಿ ಬಂದಿಲ್ಲಲ್ಲ, ನೋಡಿದ್ರಾ? ಆ ಕಡೆ ಹೋದ್ಲಾ?
ತರಕಾರಿ ತಗೊಂಡಿದ್ದಾಯ್ತಾ? ಯಜಮಾನ್ರೆ, ಆ ಮೋನಿಕಾ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅರುಣ್, ಏನ್ ಹೇಳ್ತಾ ಇದೀಯಾ? ಹೌದು ಯಜಮಾನ್ರೆ, ನಾನು ಅತ್ತೆಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿರೋವಾಗ ಓಡೋಗ್ಬಿಟ್ಟಿದ್ದಾಳೆ. ಅಲ್ಲೇ ಎಲ್ಲಾದ್ರೂ ಹುಡ್ಕೋತಾನೆ? ನಾನು ಮಾರ್ಕೆಟ್ ಎಲ್ಲ ಹುಡುಕ್ದವಳು, ಎಲ್ಲೂ ಕಾಣಿಸ್ತಾ ಇಲ್ಲ. ಸರಿ, ಇವಾಗ ಎಲ್ಲಿದ್ಯಾ? ಬೇಗ ಬನ್ನಿ, ನಾನು ಇಲ್ಲೇ ತರಕಾರಿ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಓಕೆ, ಅಲ್ಲೇ ಇರು, ನಾನು ಇವಾಗ ಬರ್ತೀನಿ. ಹಾ.